ನಿಮ್ಮ ಗಮನಕ್ಕೆ. ನಕ್ಷತ್ರಗಳಿಗೂ ಸಾವಿರುತ್ತದೆ. ಈ ಹಂತವನ್ನು ತಲುಪಿದಾಗ ಅವು ಅಪಾರ ಶಕ್ತಿಯನ್ನು ಹೊರಚೆಲ್ಲಿ ಸ್ಫೋಟಗೊಳ್ಳುತ್ತದೆ. ಸ್ಫೋಟದ ಬಳಿಕ ಉಳಿದುಕೊಳ್ಳುವ ನಕ್ಷತ್ರದ ತಿರುಳು ಅಥವಾ ಮಧ್ಯಭಾಗ ಅಪಾರ ಅಯಸ್ಕಾಂತೀಯ ಗುಣವನ್ನು ಹೊಂದಿರುತ್ತದೆ. ಬೆಳಕನ್ನು ಹಿಡಿದಿಡಲು ಸಾಧ್ಯವೇ? ಕಷ್ಟ ಸಾಧ್ಯ ಎಂಬ ಉತ್ತರ ತಕ್ಷಣವೇ ಬರಬಹುದೇನೋ. ಬೆಳಕನ್ನು ಉತ್ಪಾದಿಸಬಹುದೇ ಹೊರತು ಒಂದೆಡೆ ಕೂಡಿಡಲಾಗದು ಎಂಬ ವಾದ ಬಹುಕಾಲದಿಂದಲೂ ಇದೆ. ಆದರೆ ವಿಜ್ಞಾನಿಗಳಿಗೆ ಒಮ್ಮೆ ಹೀಗೆ ಸವಾಲು ಹಾಕಿಬಿಟ್ಟರೆ ಅದನ್ನು ಸಾಧಿಸಿ ತೋರಿಸುವವರೆಗೂ ಅವರಿಗೆ ನೆಮ್ಮದಿ ಇರದು. ಹೀಗೆ ಸವಾಲನ್ನು ಸ್ವೀಕರಿಸಿ ಬೆಳಕನ್ನು ಒಂದೆಡೆ ಬಂಧಿಸಿ ಇಲ್ಲಿನ ವಿಜ್ಞಾನಿಗಳು ಯಶಸ್ವಿಯಾಗಿದ್ದಾರೆ. ಅದರಲ್ಲೂ ಈ ಸಂಶೋಧನೆಯಲ್ಲೊಂದು ವಿಶೇಷವಿದೆ. ಬಂಧಿಸಿಟ್ಟ ಬೆಳಕು ಎಷ್ಟು ಕಾಲ ಬಂಧನದಲ್ಲಿ ಇದ್ದರೂ ಕೊಂಚವೂ ಮಾಸದಂತೆ ಕ್ಷೀಣಿಸದಂತೆ ಇದ್ದ ಹಾಗೆಯೇ ಇರುವಂತಹ ಸಾಮರ್ಥ್ಯ ಇರುವಂತೆಯೂ ವಿಜ್ಞಾನಿಗಳು ವಿಧಾನವನ್ನು ಕಂಡುಹಿಡಿದಿದ್ದಾರೆ. ಅಮೆರಿಕಾದ ಸಿಟಿ ಕಾಲೇಜ್ ಆಫ್ ನ್ಯೂಯಾರ್ಕ್ ವಿಜ್ಞಾನಿಗಳ ತಂಡವು ಹೊಸತೊಂದು ರೀತಿಯ ಅಯಸ್ಕಾಂತವನ್ನು ಕಂಡುಹಿಡಿದಿದೆ. ಈ ಅಯಸ್ಕಾಂತವು ಅದೆಷ್ಟು ಬಲಶಾಲಿಯಾಗಿದೆ ಎಂದರೆ ಅದರಿಂದ ಬೆಳಕು ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿಲ್ಲ. ಒಮ್ಮೆ ಈ ಅಯಸ್ಕಾಂತಕ್ಕೆ ಸಿಲುಕಿದ ಬೆಳಕು ಆ ಅಯಸ್ಕಾಂತದ ಒಳಗೆ ಶಾಶ್ವತವಾಗಿ ಇರುವಂತೆ ಆಗುತ್ತದೆ. ಆದರೆ ಬೇಕಾದಾಗ ಅಗತ್ಯವಿದ್ದಷ್ಟು ಬೆಳಕನ್ನು ಮಾತ್ರವೇ ಹೊರತೆಗೆಯುವ ವಿಧಾನವು ಇಲ್ಲಿ ಆವಿಷ್ಕಾರಗೊಂಡಿದೆ. ಈ ಸಂಶೋಧನೆಯ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಮೊದಲು ಮತ್ತೊಂದು ವೈಜ್ಞಾನಿಕ ವಿಸ್ಮಯದ ಬಗ್ಗೆ ತಿಳಿದುಕೊಳ್ಳುವುದು ಒಳ್ಳೆಯದು. ಅದೇ ಕಪ್ಪು ರಂಧ್ರಗಳ ರಹಸ್ಯ. ಈ ಕಪ್ಪು ರಂಧ್ರಗಳು ಒಮ್ಮೆ ಮನೋಜ್ಞಾನವಾಗಿ ಬದುಕಿ ಪ್ರಜ್ವಲಿಸಿ ಆಯಸ್ಸನ್ನು ಪೂರ್ಣಗೊಳಿಸಿರುವ ನಕ್ಷತ್ರಗಳು. ಇವನ್ನು ಕೃಷ್ಣಕಾಯಗಳೆಂದು ಕರೆಯಲಾಗುವುದು. ಹಿಂದೊಮ್ಮೆ ನಕ್ಷತ್ರಗಳ ಹುಟ್ಟು ಸಾವಿನ ಬಗ್ಗೆ ನಮ್ಮ ಚಾನೆಲ್ನಲ್ಲಿ ವಿವರಿಸಲಾಗಿದೆ. ಎಲ್ಲ ಜೀವಿಗಳಿಗೆ ತಮ್ಮ ಜೀವನಾವಧಿಯಲ್ಲಿ ಹುಟ್ಟು, ಬಾಲ್ಯ, ಯೌವನ, ಪ್ರೌಢ, ವೃದ್ಧಾಪ್ಯದಂತಹ ವಿವಿಧ ಹಂತಗಳು ಇರುವಂತೆ ನಕ್ಷತ್ರಗಳಿಗೂ ವಿವಿಧ ಹಂತಗಳಿರುತ್ತದೆ. ನಕ್ಷತ್ರಗಳು ಈ ಹಂತಗಳಲ್ಲಿ ತಮ್ಮ ಬಣ್ಣ, ಗಾತ್ರ, ಶಾಖ, ಪ್ರಭೆಯನ್ನು ಬದಲಾಯಿಸಿಕೊಳ್ಳುತ್ತಿರುತ್ತವೆ. ನಕ್ಷತ್ರಗಳಿಗೂ ಸಾವಿರುತ್ತದೆ. ಈ ಹಂತವನ್ನು ತಲುಪಿದಾಗ ಅವು ಅಪಾರ ಶಕ್ತಿಯನ್ನು ಹೊರಚೆಲ್ಲಿ ಸ್ಫೋಟಗೊಳ್ಳುತ್ತದೆ. ಸ್ಫೋಟದ ಬಳಿಕ ಉಳಿದುಕೊಳ್ಳುವ ನಕ್ಷತ್ರದ ತಿರುಳು ಅಥವಾ ಮಧ್ಯಭಾಗ ಅಪಾರ ಅಯಸ್ಕಾಂತೀಯ ಗುಣವನ್ನು ಹೊಂದಿರುತ್ತದೆ. ಇದೆಷ್ಟು ಶಕ್ತಿಶಾಲಿಯಾದ ಅಯಸ್ಕಾಂತ ಗುಣವನ್ನು ಹೊಂದಿರುತ್ತದೆ ಎಂದರೆ ಅದರಿಂದ ಬೆಳಕು ಸಹ ತಪ್ಪಿಸಿಕೊಳ್ಳಲಾಗದು. ಈ ಕೃಷ್ಣಕಾಯಗಳು ಇಂದಿಗೂ ಬಲು ನಿಗೂಢ. ಇವನ್ನು ಕಪ್ಪು ರಂಧ್ರಗಳೆಂದು, ಇವು ಬೇರೊಂದು ಕಾಲಮಾನಕ್ಕೆ ಸ್ಥಳಕ್ಕೆ ಮಾರ್ಗ ಒದಗಿಸುವ ಬಾಹ್ಯಾಕಾಶದ ಹೆದ್ದಾರಿಗಳೆಂದು ವ್ಯಾಖ್ಯಾನಿಸಲ್ಪಟ್ಟಿದೆ. ಆದರೆ ಈ ವೈಜ್ಞಾನಿಕ ವಾದಗಳನ್ನು ಪ್ರಾಯೋಗಿಕವಾಗಿ ನಿರೂಪಿಸುವ ಅರ್ಹತೆ ಮಾನವ ಪ್ರಭೇದಕ್ಕೆ ಇನ್ನೂ ಸಿಕ್ಕಿಲ್ಲ. ಮನುಷ್ಯನ ಆಯಸ್ಸು, ದೈಹಿಕ ಸಾಮರ್ಥ್ಯದ ಮಿತಿ ಇತ್ಯಾದಿಗಳು ಇದಕ್ಕೆ ಕಾರಣ. ಆದರೆ ವೈಜ್ಞಾನಿಕ ವಾದಗಳನ್ನು ಕಪ್ಪು ರಂಧ್ರಗಳು ಇರುವಲ್ಲಿಗೆ ಹೋಗಿ ನಿರೂಪಿಸಬೇಕು ಎಂದೇನೂ ಇಲ್ಲ. ಈ ಬಗೆಯ ಅಂತರಿಕ್ಷ ಅದ್ಭುತಗಳನ್ನು ಸಾಬೀತುಪಡಿಸುವ ಸಾಧ್ಯತೆಗಳು ಇರುತ್ತವೆ. ಅಂಥದ್ದೇ ಒಂದು ಪ್ರಯೋಗವನ್ನು ನಡೆಸಿ ವಿಜ್ಞಾನಿಗಳು ಇಲ್ಲಿ ಯಶಸ್ವಿ ಕಂಡಿದ್ದಾರೆ. ಕೃಷ್ಣಕಾಯಗಳ ಅಯಸ್ಕಾಂತ ಗುಣವನ್ನು ಅಧ್ಯಯನ ಮಾಡಿರುವ ತಂಡವು ಅತ್ಯಂತ ಶಕ್ತಿಶಾಲಿಯಾದ ಅಯಸ್ಕಾಂತವು ಬೆಳಕನ್ನು ಬಂಧಿಸಿ ಇಡಬಲ್ಲದೆ ಎಂಬುದನ್ನು ಪ್ರಯೋಗಗಳ ಮೂಲಕ ಅರಿತುಕೊಳ್ಳಲು ಪ್ರಯತ್ನಿಸಿ ಯಶಸ್ವಿಯಾಗಿದ್ದಾರೆ. ಭಾರತದ ಮೂಲದ ಭೌತವಿಜ್ಞಾನಿ ವಿನೋದ್ ಎಂ ಮೆನನ್ ಹಾಗೂ ತಂಡವು ಈ ಸಂಶೋಧನೆ ಮಾಡಿದೆ. ತಮ್ಮ ಸಂಶೋಧನೆಯನ್ನು ಈ ತಂಡವು ನೇಚರ್ ನಿಯತಕಾಲಿಕೆಯಲ್ಲಿ ಪ್ರಕಟಿಸಿದೆ. ಈ ವಿಜ್ಞಾನಿಗಳ ತಂಡವು ಬಹುಪದರಗಳುಳ್ಳ ಅಯಸ್ಕಾಂತವನ್ನು ತಮ್ಮ ಸಂಶೋಧನೆಗೆ ಬಳಸಿಕೊಂಡಿದ್ದಾರೆ. ಅಯಸ್ಕಾಂತಗಳಲ್ಲಿ ಎರಡು ವಿಧ. ಭೂಮಿಯ ಒಳಗೆ ನೈಸರ್ಗಿಕವಾಗಿ ಸಿಗುವ ಅಯಸ್ಕಾಂತ, ಮತ್ತೊಂದು ಕೃತಕ ವಿದ್ಯುತ್ ಪ್ರವಾಹ ಹಾಗೂ ಇತರ ಕೃತಕ ವಿಧಾನಗಳಿಂದ ಉತ್ಪಾದಿಸುವ ಅಯಸ್ಕಾಂತ. ಕೆಲವು ಅಯಸ್ಕಾಂತಗಳು ವಿದ್ಯುತ್ ಪ್ರವಾಹ ಆದಾಗ ಮಾತ್ರ ಶಕ್ತಿ ಪಡೆದುಕೊಂಡು ಅಯಸ್ಕಾಂತ ಗುಣವನ್ನು ಹೊಂದುತ್ತದೆ. ವಿಜ್ಞಾನಿಗಳು ತಮ್ಮ ಪ್ರಯೋಗಕ್ಕೆ ಕೃತಕ ಅಯಸ್ಕಾಂತವನ್ನು ಬಳಸಿದ್ದಾರೆ. ಅಂದರೆ ಅಯಸ್ಕಾಂತೀಯ ಕ್ಷೇತ್ರಗಳನ್ನು ಸೃಷ್ಟಿಸಿ ಬಹುಪದರಗಳಲ್ಲಿ ಹಲವು ಅಯಸ್ಕಾಂತಗಳನ್ನು ಇರಿಸಿ ಬೆಳಕನ್ನು ಕೇಂದ್ರವೊಂದರಲ್ಲಿ ಬಂಧಿಸಿ ಇಡುವಂತೆ ಮಾಡಿದ್ದಾರೆ. ಇಲ್ಲಿ ವಿದ್ಯುತ್ ಪ್ರವಾಹ ಇರುವ ಕಾರಣ ಅಯಸ್ಕಾಂತದ ಅಯಸ್ಕಾಂತೀಯ ಶಕ್ತಿಯನ್ನು ನಿಯಂತ್ರಿಸಬಹುದು, ಹೆಚ್ಚಿಸುವ, ಕುಗ್ಗಿಸುವ ಸಾಧ್ಯತೆಯೂ ಇರುತ್ತದೆ. ಈ ಅಯಸ್ಕಾಂತ ಮೂಲಕ ಬೆಳಕನ್ನು ಹಾಯಿಸಿದಾಗ ಅಯಸ್ಕಾಂತದ ಪ್ರಭಾವಕ್ಕೆ ಸಿಲುಕಿ ಬೆಳಕು ಒಳಗೆ ಬಂಧಿಸಲ್ಪಡುತ್ತದೆ. ಇದರಿಂದ ಬೆಳಕಿಗೆ ಅತಿ ಪ್ರಖರವಾದ ಪ್ರತಿಫಲನ ಶಕ್ತಿ ಸಿಗುತ್ತದೆ. ಒಮ್ಮೆ ಪದರಗಳುಳ್ಳ ಅಯಸ್ಕಾಂತದ ಒಳಗೆ ಹೋಗುವ ಬೆಳಕು ಒಳಭಾಗದಲ್ಲಿಯೇ ಪ್ರತಿಫಲನಗೊಳ್ಳುತ್ತಾ ಸದಾ ಅಲ್ಲಿಯೇ ಇರುತ್ತದೆ. ಜೊತೆಗೆ ಬೆಳಕಿನ ಶಕ್ತಿಯು ಹೆಚ್ಚಿಸುವ ಸಾಧ್ಯತೆಯೂ ಇದರಿಂದ ಹೆಚ್ಚಾಗುತ್ತದೆ ಎಂದು ತಂಡದ ವಿಜ್ಞಾನಿ ಫ್ಲೇರಿಯನ್ ಡರ್ನ್ಬರ್ಗ್ ತಿಳಿಸಿದ್ದಾರೆ. ಇದೇ ಇವತ್ತಿನ ವಿಡಿಯೋ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಟ್ರಿಕಿ ಟಿಕೆಟ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.